ಒಂದು ತಿಂಗಳ ಪರ್ಯಂತರವಾಗಿ ಪರಮಾತ್ಮನ ನಾಮಸ್ಮರಣೆ, ಆಧ್ಯಾತ್ಮಿಕ ಚಿಂತನೆ ಅನ್ನೋ ಒಂದು ತಿಂಗಳ ಪರ್ಯಂತರವಾಗಿ ನಡೆಸ್ಕೊಳ್ತಾ ಬಂದರು. ಇವತ್ತು ಮಹಾಮಂಗಲ, ಇವತ್ತಿನ ದಿವಸ ಹೇಳ್ತಾ ಇದ್ದಾರೆ ಪರಮಾತ್ಮನ ಒಲಿಸ್ಕೊಳ್ಳೋದು ಎಷ್ಟು ಸರಳ ಅನ್ನೋದನ್ನು ಹೇಳ್ತಾರೆ. ಶಾಸ್ತ್ರದೊಳಗೆ ರೋಚಕ ವಾಕ್ಯ, ಭಯಾನಕ ವಾಕ್ಯ, ಸಿದ್ಧಾಂತ ವಾಕ್ಯಗಳಂತ ಬರ್ತಾಯಿದೆ. ಯಾಕೆ ಇದನ್ನು ಅಧ್ಯಾತ್ಮವನ್ನು ನಾವು ವಿಚಾರ ಕೇಳಬೇಕು? ಅವರು ಅಷ್ಟು ದಾನ ಮಾಡಿ ಅಷ್ಟು ಪಡ್ಕೊಂಡಾರ, ಅಷ್ಟು ಪೂಜಾದಿಗಳನ್ನು ಅಷ್ಟು ಪಡ್ಕೊಂಡಾರ, ನಾವು ಸ್ವಲ್ಪಾರ ಪಡ್ಕೊಳ್ಬೇಕಲ್ಲ ಅಂತಕ್ಕಂಥ ವಿಚಾರ ಕೇಳೋದ್ರಿಂದ ಬರ್ತಾಯಿದೆ. ಕೇಳಲಿಕ್ಕಂದ್ರೆ ಯಾವುದೇ ವಿಚಾರವಾಗಲಿ, ಯಾವುದೇ ಲೌಕಿಕ ವಿದ್ಯೆವಾಗಲಿ, ಪಾರಮಾರ್ಥ ವಿದ್ಯೆ ಆಗಲಿ, ಅದು ಏನಂತ ಕೇಳಲಾರ್ದ ಬರೋದಿಲ್ಲವ. ಅದಕ್ಕೆ ಯಾಕೆ ಹಿಂಗೆ ಕಾಲಕ್ಕೆ ಅಪ್ಪುಗಳು ಎಲ್ಲ ಕಡೆ ಮಾಡ್ತಾಯಿದ್ರು ಅಂತ ಕೇಳಿದ್ರೆ, ಹಿಂದಿನ ಪುರಾತನರೆಲ್ಲರೂ ಏನು ಮಾಡ್ಯಾರ? ಪೂಜೆ ಮಾಡಿ ಪರಮಾತ್ಮ ಒಲಿಸ್ಕೊಂಡಾರ, ದಾನ ಮಾಡಿದವ್ರು ಅದಾರ, ಧರ್ಮದಿಂದ ನಡೆದವ್ರು ಅದಾರ. ಅವ್ರಿಗೆ ಈ ರೀತಿಯಾಗಿ ಸುಖ ಇಲ್ಲಿ ಇಹಲೋಕದೊಳಗೆ ಸುಖ ಅಂತಕ್ಕಂಥದ್ದು ಸಿಕ್ಕತಿ, ಪರಲೋಕದೊಳಗೆ ಮುಕ್ತಿ ಅಂತಕ್ಕಂಥದ್ದು ಆಗೈತೆ ಅಂತ ಅಪ್ಪುಗಳು ಏನು ಮಾಡ್ತಿದ್ರು? ಹಳ್ಳಿಗೆಲ್ಲ ಹಿಂಗೆ ಕಾರ್ಯಕ್ರಮ ಮಾಡ್ತಾಯಿದ್ರು. ಅದಕ್ಕೆ ಇವತ್ತು ಕೇಳ್ತಾ ಇದ್ದಾರೆ, ಸದರವಲ್ಲವೇ ತಿಳಿ ಸದರವಲ್ಲವೇ, ಪದೋಳದಿಂದ ಕೊಡುವ ಮುಕ್ತಿ ಸದರವಲ್ಲವೇ. ಪರಮಾತ್ಮ ಏನಂತಕ್ಕೆ ಭಾಳ ಸರಳ ಐತಂತ್ರಿ ಪರಮಾತ್ಮ ಹೊಲಸುಗಳು. ಸ್ವಲ್ಪ ಪುಣ್ಯ ಮಾಡಿದ್ರು, ಸ್ವಲ್ಪ ಪೂಜೆ ಮಾಡಿದ್ರು ಒಲಿತಾನಂತ. ಕಳವಿಗೆಂದು ಬಂದು ತನ್ನ ನೆಳೆಯದೊಳಗೆ ಕೆಡುವ ಸುಡರನು. ಒಬ್ಬ ಮನುಷ್ಯ ಏನು ಮಾಡಿದ್ನಿ ಅಂದ್ರೆ ಕಳುವು ಮಾಡಕ್ಕೆ ಬಂದಿದ್ನಂತ. ಎಲ್ಲಿರಿ? ಗುಡಿ ಒಳಗೆ ಕಳ್ಳತನ ಮಾಡಕ್ಕೆ ಬಂದಿದ್ದ. ಅವಾಗ ಏನಿತ್ತಂತ ಕೇಳಿದ್ರೆ ಸ್ವಲ್ಪ ಈಗಿನ ಗತ ಲೈಟ್ ಇದ್ದಿಲ್ಲಂತ್ರಿ. ಅವಾಗಿನ ಕಾಲದೊಳಗೆ ಸ್ವಲ್ಪ ಮಿನಕ್ ದೀಪ ಇತ್ತು. ಅವಾಗ ಕಳ್ಳ ಏನು ಮಾಡಿದ್ನಂದ್ರೆ ಮೂರ್ತಿ ಮೇಲಿರ್ತಕ್ಕಂಥ ಕಿರೀಟ ಮುಕುಟಗಳು, ಕೊರಳಲ್ಲಿರ್ತಕ್ಕಂಥ ಆಭರಣಗಳು ಕಾಣಿಸ್ಲಿಲ್ಲಂತ ಅವನಿಗೆ. ಕಳು ಮಾಡ್ಕೊಳಕ್ಕೆ ಬಂದಾಗ ಕಳವಿಗೆಂದು ಬಂದು ತನ್ನ ನಿಳೆಯದೊಳಗೆ ಕೆಡುವ ಸೋಡರನ ಅಮಳತಿ ಏನು. ಅವಾಗ ಕಳವಿಗೆಂದು ಬಂದಾನ, ಅದು ಕಳುವು ಮಾಡಾಕ ಆಭರಣ ಅಂತಕ್ಕಂಥದ್ದು ಏನು ಹುಡುಕಿದನಲ್ಲ, ಸಿಗಲಾರ್ದಕ್ಕಾಗಿ ಅವ ದೀಪ ಹೆಚ್ಚು ಮಾಡಿದ್ನಂತ, ಮುಂದಕ್ಕೆ ಸರಿಸಿದ್ನಂತ. ಅಲ್ಲೇ ಒಂದಿಷ್ಟು ಎಣ್ಣೆ ಹಾಕಿ ದೀಪಕ್ಕೆ ಬಂದಂಥ ಮಂಕ ತೆಗೆದು ಏನು ಮಾಡಿದ, ಅದನ್ನು ಹೆಚ್ಚು ಢಾಳವಾಗಿ ಬೆಳಕು ಬೀಳುವಂಗೆ ದೀಪ ಮುಂದಕ್ಕೆ ಸರಿಸಿದನಂತ. ಎಲ್ಲ ದೀಪ ಮುಂದಕ್ಕೆ ಸರಿಸಿ ಎಲ್ಲೆಲ್ಲಿ ಯಾವ್ಯಾವ ಆಭರಣಗದಾಳ ಅಂತ ನೋಡಿ ಏನು ಮಾಡ್ದ, ಎಲ್ಲ ಆಭರಣಗಳನ್ನು ತೊಗೊಂಡು ಚೀಲಕ್ಕೆ ಹಾಕ್ಕೊಂಡು ಇನ್ನು ಕಳುವು ಮಾಡಿಕೊಂಡು ಹೋಗ್ಬೇಕು ಅನ್ಕೊಡ್ದ. ಪೂಜಾರಿ ಬಂದಂತ. ಪೂಜಾರಿ ಬಂದ, ಇಷ್ಟು ಕಳುವು ಮಾಡಾಕತ್ತಾನಿವ, ಇವನು ಹಿಡಿಬೇಕಂತ ಏನು ಬಡ್ದ, ಅಲ್ಲೇ ಅವನು ಪ್ರಾಣ ಹೋತಂತ. ಅಲ್ಲೇ ಅವಾಗ ಏನು ಪ್ರಾಣ ಹೋದಂತ ಅಲ್ಲಿ ಲೆಕ್ಕಾಚಾರ ನಡೀತಾವಲ್ರಿ. ಎಲ್ಲಿ ಮ್ಯಾಗ, ಇಲ್ಲಿ ನಮ್ಮದು ಏನಿಲ್ಲ, ಇಲ್ಲಿ ಏನು ಮಾಡಿದ್ರು ಏನಿಲ್ಲ ಅಂತ ಲೆಕ್ಕ ಹಾಕಂಗಿಲ್ಲ. ನಾವು ಹೋದ ಮೇಲೆ ಏನು ಮಾಡ್ತಾಯಿದ್ರ, ನಾವು ಏನು ಪುಣ್ಯ ಕೆಲಸ ಮಾಡಿವಿ, ಏನು ಪಾಪ ಕೆಲಸ ಮಾಡಿ ಲೆಕ್ಕಾಚಾರ ಮಾಡೋರು ಚಿಪ್ತ ಗುತ್ತರ್ ಅಂತ ಹೇಳ್ಕೊಂಡು ಬರ್ತಾರೆ ಶಾಸ್ತ್ರ. ಅವ್ರು ಲೆಕ್ಕಾಚಾರ ಮಾಡಾಕತ್ತಿರು. ಇವನು ಜೀವನ ಪರ್ಯಂತರವಾಗಿ ಏನು ಮಾಡ್ಯಾನ ಅಂತ ಕೇಳಿದ್ರೆ ಕಳುವನ ಮಾಡ್ಯಾನ, ಕೆಟ್ಟ ಕೆಲಸನ ಮಾಡ್ಯಾನ. ಆದ್ರೆ ಪ್ರಾಣ ಹೋಗೋ ಮುಂದೆ ಏನು ಮಾಡ್ಯಾನ ಅಂದ್ರೆ ಗುಡಿ ಒಳಗೆ ಆರಿ ಹೋಗ್ತಕ್ಕಂಥ ದೀಪವನ್ನು ದೊಡ್ಡದಾಗಿ ಮಾಡಿದ್ದಕ್ಕಾಗಿ, ಬೆಳಕನ್ನು ಹೆಚ್ಚಿಗೆ ಮಾಡಿದ್ದಕ್ಕಾಗಿ ಇವಾಗೇನು ಮೋಕ್ಷ ಅಂತ ಬರೋದ್ರಲ್ಲಿ. ಇನ್ನು ಏನು ಅನ್ನಿಸ್ತೈತಿ ರೀ, ಯವ್ವ ಇಷ್ಟು ದೀಪ ಹಚ್ಚಿ ಇಷ್ಟು ದ್ವಾಡ ಮಾಡೋಕ್ಕಿಂತ ಅದು ಕೊಟ್ರನ ದೇವರು. ಮತ್ತು ನಾನು ದಿನಾ ದೀಪ ಹಚ್ಚಿರಿ ನನಗೇನಾಗಕ್ಕಿಲ್ಲ ಅಂತ ಮನಸ್ಸಿನ ಭಾವನೆಗಳು ಬರ್ತಾವಿಲ್ಲ. ಭಾವನೆಗಳು ಬರ್ತಾವಿಲ್ಲ. ಅದಕ್ಕೆ ಈ ಆಧ್ಯಾತ್ಮ ಏನಂತ ಕೇಳಿದ್ರೆ, ಎದಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರಂತ ಕೇಳಿದ್ರೆ, ನಮ್ಮ ಭಾವನೆ ಅವ್ರಂತ ಅಷ್ಟ ಮಾಡಿದ್ರು ಕೂಡ ಅಂಥದ್ದು ಕೊಟ್ಟಾನಲ್ಲ ಪರಮಾತ್ಮ. ನಾ ದಿನನಿತ್ಯ ಜಳಕ ಪೂಜೆ ಮಾಡಿ ದೇವ್ರ ಮುಂದೆ 2 ದೀಪ ಹಚ್ಚಿ ಮಠಕ್ಕೆ ಹೋಗಿ ಗುಡಿಗೆ ದೀಪ ಹಚ್ಚಿ ಬಂದ್ರೆ ನನಗೆಂಥ ಪುಣ್ಯ ಸಿಗುತ್ತಂತಕ್ಕಂಥ ಭಾವನೆ ಬರ್ತೈತೆ ಅನ್ನೋ ಉದ್ದೇಶದಿಂದ ಏನು ಮಾಡ್ತಾರೆ, ಎಲ್ಲ ಕಡೆ ಇದನ್ನು ಪ್ರಚಾರ ಮಾಡ್ತಾರೆ. ಇಷ್ಟು ಕರ್ಗಿದ್ದಾರೆ ದಪ್ಪ ಬೆಳಗಾಗೋದಿಲ್ಲ, ಬೆಳಗಿದ್ದರು ಕರ್ಗಾಗಂಗಿಲ್ಲ. ಯಾಕೆ? ನಮ್ಮ ಮನಸ್ಸು ಬುದ್ಧಿ ಅಂತಕ್ಕಂಥದ್ದು ಏನಾಗುತ್ತೆ, ಬದಲಾವಣೆ ಬಂದಾಕ. ನಾವು ಈ ಪ್ರಪಂಚವನ್ನು ಸತ್ಯ, ಇದರೊಳಗೆ ಸತ್ಯ ಐತೆ ಅಂದ್ಕೊಂಡು ಇದನ್ನೇ ಮಾಡಬೇಕು ಅಂತ ನಾವು ಕುಂತೀವಲ್ಲ, ಇದು ಮಿಥ್ಯೆ ಐತಿ, ಇದರೊಳಗೆ ಇದ್ಕೊಂಡು ಏನು ಮಾಡಂತ ಕೇಳಿದ್ರೆ ಪುಣ್ಯ ಕೆಲಸ ಮಾಡಿದ್ರೆ ಪುಣ್ಯ ದೊರೀತೈತೆ ಅಂತ ಏನು ಮಾಡಿದ್ರು. ಕಳುವಿಗೆ ಅಂತ ಬಂದಂಥ ಮನುಷ್ಯ ಏನು ಮಾಡಿದ,
ದೀಪ ಹಚ್ಚಿದಕ್ಕಾಗಿ ಅವಾಗ ಸ್ವರ್ಗಲೋಕ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರಲ್ಲ, ಅದಕ್ಕೆ ಸದಾ ಅವಲ್ಲಿ ಎಷ್ಟು ಸುಲಭ ಐತಿ ಪರಮಾತ್ಮ ಮನಸ್ಸುಗಳು, ಭಾಳ ಸುಲಭ ಐತಿ, ಭಾಳ ಸುಲಭ ಐತಿ. ಇದೇನ್ರಿ ರುಚಿ ಹುಟ್ಟಿಸುವಂಥದ್ದು. ಮನುಷ್ಯನನ್ನು ಆಧ್ಯಾತ್ಮದೊಳಗೆ ಪ್ರವೃತ್ತಿ ಮಾಡೋಕ್ಕೋಸ್ಕರವಾಗಿ ರುಚಿ ಉಣಿಸೋದು. ತಮ್ಮ ಇದನ್ನು ತಿನ್ನು. ತಾಯಿ ಏನು ಮಾಡ್ತಾ ಇದ್ದಾಳೆ ಅಂದ್ರೆ ಗುಳಿಗೆ ಕೊಡ್ಬೇಕಾಗಿರ್ತೈತಿ ಅವ ಮಗಳಿಗೆ. ಮಗ ಆರಾಮಿರೋದಿಲ್ಲ, ಆರಾಮಿರಲ್ಲ, ಅದು ವಾಲ್ಯ ಅಂತಿರ್ತೈತಿ. ಔಷಧಿ ಹಂಗಿರ್ತೈತಿ ಅವ ವಿಷ ಇರ್ತೈತಿ. ವಿಷಕ್ಕಾಗಿ ಅದು ಏನು ಮಾಡ್ತೈತಿ ಅಂದ್ರೆ ಒಲ್ಲೆ ಅಂತೈತಿ. ಆ ವಿಷವಾದಂಥ ಗುಳಿಗೆಯನ್ನು ಏನು ಮಾಡ್ತಾವೆ, ಬೆಲ್ಲದಾಗಿಡ್ತಾಳೆ. ಅವು ಎದಕ್ಕೆ ಬಂದೈತಿ ರೀ, ಬೆಲ್ಲ ತಿಂದ ಹೊಟ್ಟೆ ಜಂತಗ್ಯಾವ. ಮತ್ತೆ ಏನು ಮಾಡ್ತಾ ಇದ್ದಾಳೆ, ಬೆಲ್ಲನ ಕೊಡ್ತಾಳೆ. ಬೆಲ್ಲ ತಿನ್ಸಕ್ಕೆ ಕೊಡ್ತಾಳೆ ಇಲ್ಲ, ಹೊಟ್ಟೆನ ಜಂತು ಸಾಯಿಲ್ಲ ಅಂತ ಹೆಂಗೆ ಬೆಲ್ಲ ಕೊಡ್ತಾ ಇದ್ದಾಳಲ್ಲ, ಹಂಗೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಈ ಪ್ರಪಂಚದೊಳಂತಕ್ಕಂಥ ಜಂತು ಏನು ಮಾಡ್ತಾವೆ, ಭಾಳ ಆಗ್ಯಾವು. ಇದನ್ನು ಬಿಡಿಸ್ಬೇಕಾದ್ರೆ ಏನು ಮಾಡಿದ್ರು, ವಿಷ ಹಾಕಿ, ಆಧ್ಯಾತ್ಮಕ್ಕೆ ಅಂತಕ್ಕಂಥ ವಿಷ ಹಾಕಿ ಅವ್ನು ಹೆಂಗೆ ಕೊಲ್ತಾ ಇದ್ದಾರಲ್ಲ, ಹಂಗೆ ನಾವು ಜೀವನ ಅಂತಕ್ಕಂಥದ್ದು ಏನಂದ್ರೆ ಪರಮಾತ್ಮನ ಪೂಜೆ ಮಾಡೋದಾಗಲಿ, ಇಂಥ ಅಧ್ಯಾತ್ಮ ಮಾಡೋದಾಗಲಿ, ಇದೇನು ರುಚಿ ಅನಿಸೋದು. ಪ್ರಪಂಚದೊಳಗೆ ಏನಿಲ್ಲ, ಅದು ಸತ್ತೈತಿ, ಅದು ಸುಳ್ಳೈತಿ ಅಂತ ಹೇಳೋಗೋಸ್ಕರವಾಗಿ ಪರಮಾತ್ಮನ ಪೂಜೆ ಮಾಡೋದು ಮತ್ತು ಧರ್ಮದ ಮಾರ್ಗದೊಳಗೆ ನಡೆಯಕ್ಕೆ ಹಚ್ಚೋದು ಯಾವುದು ಅಂತ ಕೇಳಿದ್ರೆ ಆಧ್ಯಾತ್ಮ ಮಾರ್ಗ. ಅದ್ರಾಗ ಎಲ್ಲ ಒಂದು ತಿಂಗಳ ಪರ್ಯಂತರವಾಗಿ ಏನು ಮಾಡ್ಕೊಂಬಂದಿರ ನೀವಾತು, ಸುತ್ತಮುತ್ತ ಈ ಬಾಗಲಕೋಟೆ ಜಿಲ್ಲಾನೇ ಎಲ್ಲ ಇಲ್ಲೇ ಐತ್ರಿ. ದಿನಾ 10-15 ಮಂದಿ ಯಾರ್ಯಾರು ಬರ್ತಿದ್ರು ನಮ್ಮ ಹಳ್ಳಿಯಾಗಾರ ಅಲ್ಲಿ ಸುತ್ತಮುತ್ತಲು ಯಾರು ಬರತ್ತಿದ್ರು ಎಲ್ಲ ಹೇಳ್ತೀವಿ, ಇಷ್ಟು ಊರಾರು ಬಂದಾರ, ಇಷ್ಟು ಊರಾರು ಬಂದು ನಂದ ಭಾಗ್ಯ ಇಲ್ಲ ಏನು ಮಾಡಿದ್ರಿ. ಮತ್ತು ಅವ್ರು ಮಾಡ್ತೀನಂದ್ರೆ ಅದಕ್ಕೆ ಅಲ್ಲೇ ಮಾಡಿದ್ವಿ. ಅದಕ್ಕೇನತ್ರಿ ಎಲ್ಲರೂ ಮಾಡಿರಿ, ಎಲ್ಲರೂ ಧನ್ಯ ಇರಿ. ನಾವು ತಿಳ್ಕೊಂಬಂದು ನಾವು ಮಾಡೀವಿ ಅಂತ ತಿಳ್ಕೊಳ್ಳ. ಆದ್ರೆ ತಾಯಿ ಏನು ಮಾಡಿರ್ತದೆ, 4-8 ಮಕ್ಳು ಇರ್ತಾವೆ. ದಿನ ಆಕಿಗೆ ಏನು ಮಾಡಿರ್ತಾಳೆ ಅಂತ ಕೇಳಿದ್ರೆ ಏನಾರು ಮನೆಯೊಳಗೆ ಸಿಹಿ ಪದಾರ್ಥ ಮಾಡಿರ್ತಾಳೆ, ಎಲ್ಲ ಹುಡುಗರಿಗೆ ಕೊಟ್ಟಿರ್ತಾಳೆ. ತಾನ ಕೊಟ್ಟಿರ್ತಾಳೆ ಇಲ್ಲಿ ಮಕ್ಕಳಿಗೆ, ತಾನ ಕೊಟ್ಟಿರ್ತಾಳೆ, ನನಗೆ ಕೊಡ್ತಾ ಅಂತ. ಯಾರು ಮಾಡ್ಯಾರ್ರಿ, ತಾಯಿನ ಮಾಡ್ಯಾಳ. ಮತ್ತು ಮಕ್ಕಳು ಕೇಳ್ತಾ ಇದ್ದಾಳೆ. ಅದ್ರಾಗ ಒಂದು ಹುಡುಗ ಓಡಿ ಹೋಗ್ತೈತಿ, ಒಂದು ಆ ಕಡೆ ಹೋಗ್ತೈತಿ, ಮತ್ತೊಂದು ಹುಡುಗ ಕೊಡ್ತೈತಿಲ್ಲ. ಕೊಟ್ಟಾಗ ಯಾರ ಮೇಲೆ ಪ್ರೀತಿ ಮಾಡ್ತಾಳೆ, ಅದನ್ನು ತಿಂತಾಳನ, ಅದನ್ನು ಕಸ್ಕೊಂಡು ಕೈ ಹಿಡ್ಕೊಂಡು ಲಟ್ ಬೆಲ್ಲ ಕೊಡ್ತಾಳೆ. ಹಂಗೆ ಪರಮಾತ್ಮ ಕೊಟ್ಟಾನಿದ್ದಾನೆ, ನಮ್ಮದಲ್ಲ, ಅವನದನ್ನೇ ಅವನು ಕೊಟ್ಟು ಅವನು ಪ್ರೇಮಗೊಳಿಸ್ಕೊರಕವಾಗಿ ಇಂಥ ಕೆಲಸ ಮಾಡ್ಯಾರಲ್ಲ ಅಪ್ಪಗಳು. ಅದಕ್ಕೆ ಏನಂತ ಕೇಳಿದ್ರೆ ನಾವು ನೀವು ಧನ್ಯರಿದ್ರೆ ಪಾಲ್ಗೊಳಿರಲ್ಲ. ಅನಂತ ನಿಮಗೂ ಶರಣಾರ್ಥಿಗಳು ಹೇಳ್ತಾ 2 ವಾಕ್ಯಗಳನ್ನು ಸದ್ಗುರುನಾಥನ ಚರಣಾರವಿಂದ ಕರ್ಪಿಸ್ತೇನೆ.